ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ರೈತರು ಅಧಿಕಾರಿಗಳ ವಿರುದ್ಧ ಬಹಳಷ್ಟು ದೊಡ್ಡ ಮಟ್ಟದ ಗಲಭೆಯನ್ನ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಿಡದಿ ಟೌನ್ಶಿಪ್ ಮಾಡಬೇಕು ಅನ್ನೋದು ರೈತರ ಪ್ರತಿಭಟನೆ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ಮಾರ್ಕ್ ಮಾಡ್ಲಿಕ್ಕೆ ಹೋಗಿದ್ರು ಅನ್ನೋದು. ಸೊ ಹೀಗಾಗಿ ಒಂದಷ್ಟು ಗಲಾಟೆ ಆಗಿದೆ, ರೈತರನ್ನು ಬಂಧನ ಮಾಡಿದ್ದಾರೆ. ಯಾವ ರೀತಿಯಾಗಿ ನೋಡ್ತೀರಾ ಸರ್? ರೈತರಿಗೆ ಇರತಕ್ಕಂತ ಹೊಟ್ಟೆ ಉರಿಯನ್ನ ಆ ರೀತಿ ವ್ಯಕ್ತ ಮಾಡಿದ್ದಾರೆ. ಬಹಳ ಇದು ಏನೋ ವ್ಯವಸಾಯಕ್ಕೆ ಯೋಗ್ಯವಾದ ಜಾಗಗಳನ್ನ, ಅವರ ಪಿತ್ರಾರ್ಜಿತ ಆಸ್ತಿಗಳನ್ನ ಈ ರೀತಿ ಒತ್ತಾಯ ಮಾಡಿ ಅಧಿಕಾರಿಗಳ ಮೂಲಕ ದರ್ಪ ತೋರಿಸಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ನಾನು ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ರಲ್ಲಿ ಮನವಿ ಮಾಡ್ತೇನೆ. ನಾನು ಹಲವು ಬಾರಿ ಈ ವಿಚಾರಗಳನ್ನ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ ತಮ್ಮ ಮೂಲಕ. ಚಿಕ್ಕಬಳ್ಳಾಪುರ ಅಂತ ಜಾಗಕ್ಕೆ ಬನ್ನಿ, ನಿಮಗೆ ಬೇಕಾದಷ್ಟು ಭೂಮಿ ಅಲ್ಲಿ ಸಿಗತ್ತೆ. ಇಷ್ಟೊಂದು ಫಲವತ್ತಾದ ರೈತರು ವ್ಯವಸಾಯ ಮಾಡಲಿಕ್ಕೆ ಇಷ್ಟೊಂದು ಫಲವತ್ತಾಗಿ ಅಲ್ಲಿಲ್ಲ. ಆದ್ರೆ ಟೌನ್ಶಿಪ್ ಮಾಡಲಿಕ್ಕೆ ಯೋಗ್ಯ ಸ್ಥಳ, ಏರ್ಪೋರ್ಟ್ಗೆ ಬಹಳ ಹತ್ರ ಇರತಕ್ಕಂಥ ಸ್ಥಳ, ಅಂತ ಕಡೆ ಬಂದು ಮಾಡಿದ್ರೆ ಆ ಜನರಿಗೂ ನೀವು ಒಳ್ಳೇದು ಮಾಡ್ದಂಗಾಗತ್ತೆ, ಈ ರೈತರಿಗೂ ಕೂಡ ಅನ್ಯಾಯ ಆಗೋದಿಲ್ಲ. ನಾನು ಎಷ್ಟು ಸಾರಿ ಹೇಳಿದ್ದೇವೆ, ಇದನ್ನು ಮಾಡಿ. ಅದನ್ನು ಬಿಟ್ಟು ಈ ಏಕಾಏಕಿ ನುಗ್ಗೋದು, ನೀವು ಅವ್ರ ಮುಂದೆ ಅವರು ಆಕ್ರೋಶದಲ್ಲಿರುವಾಗ ನೀವು ಹೋಗಿ ಅಧಿಕಾರಿಗಳನ್ನು ಬಿಟ್ಟು ಅಳತೆ ಮಾಡ್ತಕ್ಕಂಥದ್ದು, ಕಸ್ಕೊಳ್ತೀವಿ ಅನ್ನೋದು, ಇದು ಎಷ್ಟು ಸರಿ? ಈಗ 80%ಗೂ ಹೆಚ್ಚು ಜನರು ವಿರೋಧ ಮಾಡುವಾಗ ನಿಮಗೆ ಅಂತ ಟೌನ್ಶಿಪ್ ನಿಮಗೆ ಹಾಕ್ಬೇಕು? ಒತ್ತಾಯಪೂರ್ವಕವಾಗಿ ಇದು ಮಾಡೋದು ಸರಿಯಲ್ಲ. ಇದನ್ನು ಕೈ ಬಿಡಬೇಕು ಅಂತೇಳಿ ನಾನಾದ್ರೂ ಮನವಿ ಮಾಡ್ತೇನೆ ಅವ್ರಿಗೆ. ಯಾಕಂತಂದ್ರೆ ಅವರು ಕೂಡ ರೈತನ ಮಗ ರೈತರನ್ನ ಒಕ್ಕಲಬ್ಬಿಸ್ಬಿಟ್ಟ ಅನ್ನೋ ಕೆಟ್ಟ ಹೆಸರನ್ನ ನೀವು ತಾನೇ ಯಾಕೆ ತಗೋತೀರಿ? ಸರ್, ಇದ್ರ ಜೊತೆಯಲ್ಲಿ ದೇವೇಗೌಡರು ಈಗಾಗಲೇ ಒಂದು ಪತ್ರವನ್ನು ಬರೆದಿದ್ದಾರೆ. ಟೌನ್ಶಿಪ್ ಅನ್ನ ವಾಪಸ್ ತೆಗೆದುಕೊಳ್ಬೇಕು, ಇಲ್ಲಾಂದ್ರೆ ನಾನು ಅಮರಣ ಅಂತ ಉಪವಾಸ ಕೂರ್ತೀನಿ ಅಂತ ದೇವೇಗೌಡರು ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ. ನೋಡಿ, ಅದೊಂದು ಹಿರಿ ಜೀವ. ದೇವೇಗೌಡರು ಮೊದಲಿಂದಲೂ ಕೂಡ ರೈತ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದವರು. ಈಗ ರೈತರ ಪರವಾಗಿ ಅವರೂ ಇದ್ದಾರೆ, ನಾವೂ ಇದ್ದೇವೆ. ಯಡಿಯೂರಪ್ಪನವರು ಕೂಡ ಅದೇ ರೀತಿಯ ಹೋರಾಟದಲ್ಲಿ ಬಂದವರು. ಭಾರತೀಯ ಜನತಾ ಪಕ್ಷಕ್ಕೆ ಅದೇ ಒಂದು ರೈತ ಪರವಾದ ಹೋರಾಟದ ಒಂದು ಇದಿದೆ, ಹೆಸರಿದೆ. ನಾವು ಎರಡೂ ಪಕ್ಷಗಳು NDA ಪರ ಇದು ಪಕ್ಷಗಳೇ. ಆದ್ರಿಂದಾಗಿ ಅವರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಅವರ ಮನವಿ ಬೇರೆ ಅಲ್ಲ, ನಮ್ಮ ಮನವಿ ಬೇರೆ ಅಲ್ಲ. ಆದ್ರಿಂದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಟೌನ್ಶಿಪ್ ಮಾಡೋದ್ರಲ್ಲಿ ನಮ್ದು ಏನೂ ಅಭ್ಯಂತರ ಇಲ್ಲ, ಮಾಡಬೇಕು, ಅಭಿವೃದ್ಧಿ ಆಗ್ಬೇಕು. ಆದ್ರೆ ಎಲ್ಲಿ ಮಾಡಬೇಕು ಅದರ ಬಗ್ಗೆ ಅವರು ಚಿಂತೆ ಮಾಡಬೇಕು. ಇಂಥ ಫಲವತ್ತಾದ ಭೂಮಿಗಳನ್ನ ಅವರು ಕೈ ಬಿಡಬೇಕು ಅಂತೇಳಿ ನಾನು ಕೂಡ ಮನವಿ ಮಾಡ್ತೇನೆ. ಮಾನ್ಯ ಹಿರಿಯ ಮುತ್ಸದ್ದಿ ಮಾಜಿ ಪ್ರಧಾನಿಗಳು, ಅವ್ರ ಮಾತಿಗೂ ಒಂದಷ್ಟು ಗೌರವ ಕೊಡಬೇಕಾಗತ್ತೆ ಒಂದು ಸರ್ಕಾರ. ಮುಖ್ಯಮಂತ್ರಿಗಳು ಇದನ್ನ ಪ್ರಿಸ್ಟೇಜ್ ಆಗಿ ತಗೊಳ್ಬಾರ್ದು ಅನ್ನೋದು ನನ್ನ. ಇದರ ಜೊತೆಲಿ ಸರ್, ಯುವಕರ ಸಂಘವನ್ನ ಅಂದ್ರೆ ಏನು ಸಿಎಂ ಅವರು ಘೋಷಣೆ ಮಾಡಿದ್ರು, ಯುವಕ ಸಂಘ ಭಾರತ್ ಜೋಡೋ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಸೊ ಇವತ್ತಿನಿಂದ ಆರಂಭವಾಗ್ತಾ ಇದೆ. ಸೊ ಒಂದ್ ಕಡೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಕಾರಣವಾಗ್ತಾ ಇದೆ. ಯಾವ ರೀತಿಯಾಗಿ ನೋಡ್ತೀರಿ ಸರ್? ನೋಡಿ, ಯುವಕರು ತಾನಾಗೆ ಮುಂದೆ ಬಂದು ನಾವು ಸಂಘಟನೆಗಳನ್ನು ಮಾಡ್ಕೊಳ್ತೀವಿ ಅಂತ ಹೇಳಿ ಅದು ಸರ್ಕಾರ ಏನು ಮಾಡ್ಬೇಕಂತ ಏನಿಲ್ಲ. ಎಲ್ಲಾ ಸಂಘಟನೆಗಳು, ರೈತ ಪರ ಸಂಘಟನೆಗಳಿವೆ, ಯುವ ಪರ ಸಂಘಟನೆಗಳಿವೆ, ಶಕ್ತಿ ಕೇಂದ್ರಗಳಿವೆ, ಹಲವರು ಮಾಡ್ತಾ ಇದ್ದಾರಲ್ಲ, ಅವರನ್ನ ಫ್ರೀ ಬಿಡಿ, ಅವ್ರು ಮಾಡ್ಲಿ. ಆದ್ರೆ ಕಾಂಗ್ರೆಸ್ ಅನ್ನು ಕಟ್ಲಿಕ್ಕೆ ಮಾಡ್ತಾ ಇರತಕ್ಕಂತ ಸಂಘಟನೆಗಳಿಗೆ ಗೌರ್ಮೆಂಟ್ನ ಟ್ಯಾಕ್ಸ್ ಹಣ ಯಾಕೆ ಕೊಡ್ಬೇಕು? ಈಗೆಲ್ಲ ಸಂಘಟನೆಗಳು ಅನೇಕ ಸಾವಿರಾರು ಸಂಘಟನೆಗಳು, ಲಕ್ಷಾಂತರ ಸಂಘಟನೆಗಳು ರಾಜ್ಯದಲ್ಲಿವೆ. ಅವುಗಳಿಗೆಲ್ಲ ಸರ್ಕಾರದ ಹಣ ಕೊಟ್ಟಿದ್ದಾರಾ? ಮತ್ತೆ ಇದ್ಯಾವುದಿದು? ನೀವು ಸಂಘಟನೆಗಳನ್ನು ಮಾಡ್ರಿ, ಅವರು ಚಟುವಟಿಕೆಗಳನ್ನು ಮಾಡ್ಲಿ, ಸರ್ಕಾರದ ಹಣನ್ನ ಪೋಲು ಮಾಡಬೇಡಿ. ಅಭಿವೃದ್ಧಿ ಸಂಪೂರ್ಣ ನಾಶ ಆಗಿದೆ, ಕುಂಠಿತವಾಗಿದೆ. ಬರಗಾಲ ನಮ್ಮನ್ನ ಮುಟ್ತಾ ಇದೆ. ಈಗ ಬರ ಪರಿಸ್ಥಿತಿಯನ್ನ ಎದುರಿಸಕ್ಕೆ ನನಗೆ ಸರ್ಕಾರದಿಂದ ಆಗ್ತದೆ ಅಂತ ಅನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಮುಖ್ಯಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ, ಮಳೆಯನ್ನ ನಂಬಿ ಬೆಳೆ ಹಾಕಬೇಡಿ. ಹಾಗಿದ್ರೆ ಮಳೆಯನ್ನು ನಂಬಿ ಬೆಳೆ ಹಾಕಬಾರದು. ಸರಿ, ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಅನ್ನು ನಂಬಿ ಯಾಕೆ ವೋಟ್ ಹಾಕ್ಬೇಕು? ಪ್ರಶ್ನೆ ಮಾಡ್ಬೇಕಲ್ಲ.
ಇದ್ರ ಜೊತೆಲಿ ಅಧಿವೇಶನ ಕೂಡ ಒಂದ್ ಕಡೆ ಆಗಸ್ಟ್ ತಿಂಗಳಲ್ಲಿ ಆಗುತ್ತೆ ಅನ್ನೋಂಥದ್ದು. ಇದುವರೆಗೂ ಕೂಡ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರಿಲ್ಲ, ಸ್ಪೀಕರ್ ಅಧಿಕೃತವಾಗಿ ಸ್ಪೀಕರ್ ನೇಮಕ ಆಗಿಲ್ಲ. ಸೊ ಇದ್ದಂತ ಸ್ಪೀಕರ್ ಇದ್ದಂತವ್ರನ್ನ ಸಚಿವರನ್ನಾಗಿ ಮಾಡಿದ್ದಾರೆ. ಸೊ ಹೀಗಾಗಿ ಈ ಸರ್ಕಾರ ಯಾಕೆ ಇಷ್ಟು ತಡ ಆಗ್ತಾ ಇದೆ ಅಂತ ಸಂಪುಟ ವಿಸ್ತರಣೆಯಲ್ಲಿ? ಕಾಂಗ್ರೆಸ್ನಲ್ಲಿ ಬಹಳಷ್ಟು ಗೊಂದಲಗಳಿವೆ, ಒಂದಲ್ಲ ಹಲವಾರು ಇವೆ. ಮಂತ್ರಿಮಂಡಲ 15 ದಿವಸದಲ್ಲಿ ಮಾಡ್ತೀವಿ ಅಂತಂದ್ರು, ಮೊದಲ ದಿನನೇ ಮಾಡಬಹುದಾಗಿತ್ತು. ಅದಕ್ಕೆ ಸಿದ್ಧರಿರ್ಲಿಲ್ಲ. ಯಾಕಂದ್ರೆ ಹೈಕಮಾಂಡ್ ಇವತ್ತು ಸಂಕಷ್ಟದಲ್ಲಿದೆ. ಹೈಕಮಾಂಡಿನ ಖಜಾನೆ ಖಾಲಿ ಆಗಿದೆಲ್ಲ, ಈಗ ತುಂಬಿಸೋರು ಯಾರಾದ್ರೂ ಬೇಕಲ್ಲ, ಅದಕ್ಕೆ ಕಾಯ್ತಾ ಇದ್ದಾರೆ ಅವರು. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂತ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.